ಕಸಿನ್ ಬ್ರದರ್ ಗೆ ಸರ್ಪ್ರೈಸ್ ನೋಡಿ ನಂಬಲಿಕ್ಕೆ ಆಗ್ಲಿಲ್ಲ. ಹೆಲೋ ಮೈ ಗೈಸ್, ವೆಲ್ಕಮ್ ಬ್ಯಾಕ್ ಬನಾರಿ ಲಾಗ್. ಶುಕ್ರವಾರ ಆದ ಕಾರಣ ಮಸೀದಿಗೆ ಹೋಗ್ಲಿಕ್ಕಿತ್ತು. ಅಣ್ಣ ನನ್ನೊಟ್ಟಿಗೆ ಮಸೀದಿಗೆ ಬರ್ಲಿಕ್ಕೆ ಚೊರೆ ಮಾಡ್ತಾನೆ. ಅವನನ್ನಲ್ಲೇ ಬಿಟ್ಟು ಕಸಿನ್ ಬ್ರದರ್ ನ ಮನೆಗೆ ಹೋದ್ವಿ. ಅಲ್ಲಿಂದೊಟ್ಟಿಗೆ ಮಸೀದಿಗೆ ಹೋದ್ವಿ. ಮಸೀದಿಗೆ ಹೋಗಿ ನಮಾಜ್ ಎಲ್ಲ ಮಾಡಿ ರಿಟರ್ನ್ ಬರುವಾಗ ದುಬೈಯಿಂದ ಬಂದ ಕಸಿನ್ ಬ್ರದರ್ ಸಿಕ್ಕಿದ. ಅವನಿಗೆ ಸಲಾಮ ಹೇಳಿ ಅಲ್ಲಿಂದ ನಾವು ನಮಗೊಂದು ಫಂಕ್ಷನ್ ಇತ್ತು. ಅಲ್ಲಿಗೆ ನಮ್ಮ ಕೂದಲ್ ಕಟ್ ಮಾಡುವ ಬಾಯನ್ನು ಕರೆದಿದ್ರು. ಅವನು ನಮ್ಮೊಟ್ಟಿಗೆ ಬರ್ತಾನೆ ಅಂತ ಹೇಳಿದ. ಅವನ ಹತ್ರ ನಾನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ಫ್ರೀ ಕಟ್ಟಿಂಗ್ ಮಾಡಿಸಿದೆ. ಫಂಕ್ಷನ್ ಗೆ ಹೋಗ್ಲಿಕ್ಕೆ ಶಾಪ್ ಅನ್ನು ಕ್ಲೋಸ್ ಮಾಡಿದ್ವಿ. ಬೈಕ್ ಅನ್ನು ಜರ್ಕಾಕಿ ಸ್ಟಾರ್ಟ್ ಆದಾಗ ನಾವು ಫಂಕ್ಷನ್ ಗೆ ಹೊರಟ್ವಿ. ದಿಸ್ ಫ್ರೆಂಡಿನ ತಂಗಿಯ ಮೆಹಂದಿ. ಅಲ್ಲಿ ಹೋಗಿ ಫುಲ್ ಬ್ಯಾಟಿಂಗ್. ಊಟ ಮಾಡುವಾಗ ಕೂಡ ಬಾಯನ್ನ ಆಡಿಸುವುದಿಲ್ಲ, ಅಷ್ಟು ಕೂಡ ಸ್ಟ್ಯಾಂಡರ್ಡ್. ಅಲ್ಲಿ ನಮ್ಮೂರಿನ ಲಾಗರ್ ಹತ್ರ ಬಾಯಲ್ಲಿ ನಾವು ಶಾಪಿಗೆ ಹೊರಟ್ವಿ. ಶಾಪಿಗೆ ಮುಟ್ಟಿದಾಗ ನಮ್ಮೂರಿನ ಫೇಮಸ್ ರೊಮ್ಯಾಂಟಿಕ್ ಡ್ಯಾನ್ಸರ್ ಇವನ ಡ್ಯಾನ್ಸ್ ನೋಡಿ ನಗಾಡಿ ಸಾಕಾಗಿದೆ. ಡ್ಯಾನ್ಸ್ ಮಾತ್ರ ಸೀನ್. ಶಾಪಿಗೆ ಫುಟ್ಬಾಲ್ ನ ಜರ್ಸಿ ಎಲ್ಲ ಬಂದಿದೆ. ಲಿಮಿಟೆಡ್ ಸ್ಟಾಕ್, ಬೇಕಾದವರು ಬೇಗ ಬನ್ನಿ. ಸಂಜಾದಾಗ ನಮ್ಮ ಅಕಾಡೆಮಿಗೆ ಹೊರಟ್ವಿ. ಅಲ್ಲಿ ಹೋಗಿ ಸ್ವಲ್ಪ ಕೋಚಿಂಗ್ ಎಲ್ಲ ಕೊಟ್ಟು ಅಲ್ಲಿಂದ ನಾನು ಶಾಪಿಗೆ. ಅಣ್ಣನಿಗೆ ಸರ್ಪ್ರೈಸ್ ಇತ್ತಲ್ಲ, ಅವನ ಹತ್ರ ಒಂದು ಗಾಡಿ ತೆಗ್ಲಿಕ್ಕೆ ಉಂಟು, ಅದರ ಶೂಟಿಂಗ್ ಮಾಡ್ಲಿಕ್ಕೆ ಅಂತ ಹೇಳಿ ಅವನನ್ನ ನಾನು ಕರ್ಕೊಂಡು ಹೋದೆ. ಅಲ್ಲಿಗೆ ಕರ್ಕೊಂಡು ಹೋಗಿ ಆ ಗಾಡಿ ಅವನದಂತ ಹೇಳುವಾಗ ಅನ್ನ ಸ್ಟಕ್ ಗಾಡಿ ಸರ್ಪ್ರೈಸ್ ಮಾಡಿದ್ದು ಅವನ ಅಣ್ಣ. ಫುಲ್ ಖುಷಿ. ಅಲ್ಲಿ ಫೋಟೋ ಎಲ್ಲ ತೆಗೆದು ಅದರ ಸಿಸ್ಟಮ್ ಎಲ್ಲ ಹೇಳಿ ಕೊಡ್ತಾ ಇದ್ರು. ಹೆಲ್ಮೆಟ್ ಕೂಡ ಫ್ರೀ ಸಿಕ್ಕಿದೆ. ಎಲ್ಲಾದ ಮೇಲೆ ಅಲ್ಲಿಂದ ನಾವು ಕೂಡ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಫಾಲೋ ಮಾಡಿದ್ರೆ ವಿಡಿಯೋ ಹಾಕ್ಲಿಕ್ಕೆ ಇಂಟ್ರೆಸ್ಟ್ ಜಾಸ್ತಿ. ಬಾಕಿನಾಲೆ ಬೈ ಬಾಯ್.